ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ದೀಪಾವಳಿ ಹಬ್ಬದ ಸಮಯದಲ್ಲಿ ಶ್ರೀ ಗುರುಗಳ 7 ಭಕ್ತರು ಗಾಣಗಾಪುರ ಮಠಕ್ಕೆ ಆಗಮಿಸಿದರು ಮತ್ತು ದೀಪಾವಳಿಗೆ ತಮ್ಮ ಸ್ಥಳಗಳಿಗೆ ಬರುವಂತೆ ಶ್ರೀ ಗುರುವನ್ನು ವಿನಂತಿಸಿದರು. ಶ್ರೀ ಗುರುಗಳು ಅವರೆಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತಿದ್ದರಿಂದ ಯಾರ ಆಹ್ವಾನವನ್ನು ಸ್ವೀಕರಿಸಬೇಕು ಎಂಬುದು ಅವರ ಮುಂದೆ ಸಮಸ್ಯೆಯಾಗಿತ್ತು. ಶ್ರೀ ಗುರುಗಳು ಅವರಿಗೆ ಹೇಳಿದರು, ನೀವೆಲ್ಲರೂ ಬೇರೆ ಬೇರೆ ಸ್ಥಳಗಳಿಂದ ಬಂದವರು. ನಾನು ಒಂದೇ ಸಮಯದಲ್ಲಿ ನಿಮ್ಮ ಮನೆಗಳಿಗೆ ಹೇಗೆ ಬರಲಿ? ನಾನು ಮೊದಲು ಎಲ್ಲಿಗೆ ಹೋಗಬೇಕು ಮತ್ತು ನಂತರ ಎಲ್ಲಿಗೆ ಹೋಗಬೇಕು ಎಂದು ನೀವೇ ನಿರ್ಧರಿಸಿ ಎಂದರು. ಪ್ರತಿಯೊಬ್ಬ ಭಕ್ತನು ಶ್ರೀ ಗುರುವು ಮೊದಲು ನನ್ನ ಬಳಿಗೆ ಬರಬೇಕೆಂದು ಬಯಸಿದರು. ಅವರು ನಿರ್ಧರಿಸಲು ಸಾಧ್ಯವಾಗಲಿಲ್ಲ ಮತ್ತು ಜಗಳವಾಡಲು ಪ್ರಾರಂಭಿಸಿದರು. ಶ್ರೀ ಗುರುಗಳು ಭಕ್ತರನ್ನು ಒಬ್ಬೊಬ್ಬರಾಗಿ ಕರೆದು ಪ್ರತಿಯೊಬ್ಬರಿಗೂ ಹೇಳಿದರು, ನಾನು ಒಂದೇ ಮನೆಗೆ ಬರುತ್ತೇನೆ, ಅದರಿಂದ ಅನಾಗತ್ಯವಾಗಿ ವಾದ ಮಾಡಬೇಡಿ. ಆಗ ಭಕ್ತರು ಹೇಳಿದರು, ಓ ಗುರುಗಳೇ, ಶ್ರೀಮಂತರು ಮತ್ತು ಬಡವರು ಎಂಬ ಯಾವುದೇ ಭೇದವನ್ನು ಮಾಡಬೇಡಿ. ದಯವಿಟ್ಟು ನಮ್ಮನ್ನು ಸಮಾನವಾಗಿ ನೋಡಿ. ನೀವು ನಮ್ಮನ್ನು ನಿರ್ಲಕ್ಷಿಸಿದರೆ ನಾವು ನಮ್ಮ ಜೀವನವನ್ನು ಕೊನೆಗೊಳ್ಳುತ್ತೇವೆ. ನಾವು ನಿಮಗೆ ಸೇವೆ ಸಲ್ಲಿಸುತ್ತೇವೆ ಮತ್ತು ನೀವು ಏನು ಹೇಳುತ್ತೀರೋ ಅದನ್ನು ಮಾಡುತ್ತೇವೆ. ಈ ಮಾತುಗಳಿಂದ ಅವರೆಲ್ಲರೂ ವಿನೀತರಾಗಿ ಶ್ರೀ ಗುರುಗಳ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರುಗಳು ಹೇಳಿದರು, ಸರಿ, ನಾನು ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ, ಅದರ ಬಗ್ಗೆ ಖಚಿತವಾಗಿರಿ. ಶಿಷ್ಯರಲ್ಲಿ ಒಬ್ಬರು ಅವನನ್ನು ಕೇಳಿದರು, ನೀವು ನಮ್ಮೆಲ್ಲರ ಮನೆಗಳಿಗೆ ಭೇಟಿ ನೀಡುತ್ತೀರಿ ಎಂದು ಹೇಗೆ ಖಚಿತವಾಗಿ ಹೇಳಬಹುದು? ಆಗ ಶ್ರೀ ಗುರುಗಳು ಪ್ರತಿಯೊಬ್ಬರನ್ನು ಪ್ರತ್ಯೇಕವಾಗಿ ಕರೆದು, ನಾನು ನಿಮ್ಮ ಮನೆಗೆ ಬರುತ್ತೇನೆ, ಆದರೆ ಬೇರೆಯವರಿಗೆ ಹೇಳಬೇಡಿ ಎಂದರು. ನಂತರ ಎಲ್ಲ 7 ಭಕ್ತರು ಸಂತೋಷದಿಂದ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಿದರು. ಗಾಣಗಾಪುರದ ಭಕ್ತರು ಇದನ್ನು ತಿಳಿದಾಗ ಅವರು ಶ್ರೀ ಗುರುಗಳಲ್ಲಿ ವಿನಂತಿಸಿದರು, ದೀಪಾವಳಿಗೆ ನೀವು ಗಾಣಗಾಪುರದಿಂದ ಹೊರಗೆ ಹೋಗಬಾರದು. ಶ್ರೀ ಗುರುಗಳು ತಾವು ಇಲ್ಲೇ ಇರುತ್ತೇನೆ ಮತ್ತು ಅವರು ಚಿಂತಿಸಬೇಕಾಗಿಲ್ಲ ಎಂದು ಅವರಿಗೆ ಭರವಸೆ ನೀಡಿದರು. ನರಕ ಚತುರ್ದಶಿಯ ದಿನ ಬೆಳಗ್ಗೆ ಶ್ರೀ ಗುರುಗಳು 8 ರೂಪಗಳನ್ನು ಧರಿಸಿ 7 ಭಕ್ತರ 7 ಸ್ಥಳಗಳಿಗೆ ತೆರಳಿದರು ಮತ್ತು ಗಾಣಗಾಪುರ ಮಠದಲ್ಲಿ ಇದ್ದರು. ಅವರು ಎಲ್ಲ ಸ್ಥಳಗಳಲ್ಲಿ ಪೂಜೆಯನ್ನು ಸ್ವೀಕರಿಸಿದರು. ನಂತರ ಕಾರ್ತಿಕ ಪೂರ್ಣಿಮೆಯಂದು ದೀಪಾರಾಧನೆಗಾಗಿ ಭಕ್ತರು ಗಾಣಗಾಪುರದಲ್ಲಿ ಜಮಾಯಿಸಿದರು. ಅವರ ಪ್ರತಿಯೊಬ್ಬ ಶಿಷ್ಯರು ದೀಪಾವಳಿಯ ಸಮಯದಲ್ಲಿ ಶ್ರೀ ಗುರುಗಳು ತಮ್ಮ ಮನೆಗೆ ಬಂದಿದ್ದಾರೆ ಎಂದು ಹೇಳಿದರು ಮತ್ತು ಶ್ರೀ ಗುರುಗಳು ಅವರಿಗೆ ಅರ್ಪಿಸಿದ ಬಟ್ಟೆಯನ್ನು ತೋರಿಸಿದರು. ಗಾಣಗಾಪುರದ ಜನರು ಹೇಳಿದರು, ಶ್ರೀ ಗುರುಗಳು ದೀಪಾವಳಿಯ ಸಮಯದಲ್ಲಿ ಮಠದಲ್ಲಿದ್ದರು, ಆದರೆ ಶ್ರೀ ಗುರುಗಳು ನೀಡಿದ ಉಡುಗೊರೆಗಳನ್ನು ನೋಡಿದಾಗ ಎಲ್ಲರಿಗೂ ಶ್ರೀ ಗುರುಗಳು ದೀಪಾವಳಿಯಲ್ಲಿ 8 ರೂಪಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಅರಿತುಕೊಂಡರು ಮತ್ತು ಎಲ್ಲರೂ ಆಶ್ಚರ್ಯಚಕಿತರಾದರು. ಶ್ರೀ ಗುರುವು ತ್ರಿಮೂರ್ತಿಗಳ ಅವತಾರವೆಂಬ ದೃಢ ವಿಶ್ವಾಸವು ಹೆಚ್ಚು ದೃಢವಾಯಿತು ಮತ್ತು ಹೆಚ್ಚಿನ ಭಕ್ತಿಯಿಂದ ಅವರನ್ನು ಆರಾಧಿಸಿದರು. ಶ್ರೀ ಗುರುವನ್ನು ಆರಾಧಿಸುವವನಿಗೆ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಎಲ್ಲರೂ ಗುರುಭಕ್ತಿಯ ಮೌಲ್ಯವನ್ನು ಅನುಭವಿಸಲು ಪ್ರಯತ್ನಿಸಬೇಕು, ಆದರೆ ಮೂರ್ಖರು ಅಮೃತವನ್ನು ಪ್ರಶಂಸಿಸಲು ಸಾಧ್ಯವಿಲ್ಲ. ಜ್ಞಾನಿಗಳು ಮತ್ತು ಭಕ್ತರು ಮಾತ್ರ ಶ್ರೀ ಗುರುವಿನ ನಾಮದ ಅಮೃತವನ್ನು ಸವಿಯಬಹುದು. ಒಬ್ಬ ಸಾಮಾನ್ಯ ಮನುಷ್ಯನಂತೆ ಗುರುವನು ಕೀಳಾಗಿ ಕಾಣುವವನು ಪ್ರಾಣಿಯಾಗಿ ಹುಟ್ಟುತ್ತಾನೆ ಎಂದು ವೇದಗಳು ಮತ್ತು ಶಾಸ್ತ್ರಗಳು ಸಾರುತ್ತವೆ. ಶ್ರೀ ಗುರು ಚರಿತ್ರೆಯು ಎಲ್ಲ 4 ವೇದ ಶಾಸ್ತ್ರಗಳಿಗೆ ಸಮಾನವಾಗಿದೆ. ಗುರುವು ಮಾತ್ರ ಒಬ್ಬನನ್ನು ಸಂಸ್ಕಾರದ ಸಂಕಟದಿಂದ ಬಿಡುಗಡೆ ಮಾಡಬಲ್ಲನು. ಗಾಣಗಾಪುರಕ್ಕೆ ಹೋಗಿ ಭಕ್ತಿಯಿಂದ ಗುರುಗಳ ಸೇವೆ ಮಾಡುವವರಿಗೆ ಅವರ ಇಷ್ಟಾರ್ಥಗಳು ಖಂಡಿತ ಈಡೇರುತ್ತವೆ. ಅದರಿಂದ ನಿಮ್ಮ ಮನಸ್ಸನ್ನು ಶುದ್ಧೀಕರಿಸುವ ಶ್ರೀ ಗುರುಗಳ ಈ ಸುಂದರವಾದ ಚರಿತ್ರೆಯನ್ನು ಕೇಳಿ ಮತ್ತು ಶ್ರೀ ಗುರುಗಳ ಪಾದುಕೆಗಳ ದರ್ಶನವನ್ನು ಪಡೆಯಲು ಗಾಣಗಾಪುರಕ್ಕೆ ಭೇಟಿ ನೀಡಿ. ಇದಿಷ್ಟು ಗುರುಚರಿತ್ರೆಯ ಅಧ್ಯಾಯದ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.